ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಆಪರೇಷನಲ್ ಆಂಪ್ಲಿಫೈಯರ್ಸ್ ಆಸ್ ಡಿಫರೆನ್ಶಿಯೇಟರ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಒಪ್ಯಾಮ್ ಅಂದ್ರೇನು? ಆಪರೇಷನಲ್ ಆಂಪ್ಲಿಫೈಯರ್. ಸೊ ಇದರಲ್ಲಿ ಎರಡು ಟರ್ಮಿನಲ್ ಇರುತ್ತೆ, ನೆಗೆಟಿವ್ ಟರ್ಮಿನಲ್, ಪಾಸಿಟಿವ್. ಸೊ ನೆಗೆಟಿವ್ ಟರ್ಮಿನಲ್ನ ನಾವೇನಂತ ಕರಿತೀವಿ? ಇನ್ವರ್ಟಿಂಗ್ ಟರ್ಮಿನಲ್. ಪಾಸಿಟಿವ್ ಟರ್ಮಿನಲ್ನ ನಾನ್ ಇನ್ವರ್ಟಿಂಗ್ ಟರ್ಮಿನಲ್. ಸೊ ಇನ್ವರ್ಟಿಂಗ್ ಟರ್ಮಿನಲ್ ಅಂದ್ರೇನು? ನೀವೊಂದು ಇನ್ಪುಟ್ ಸಿಗ್ನಲ್ ಅನ್ನ ಕೊಟ್ಟಿರ್ತೀಯ ವೇವ್ ಫಾರ್ಮ್ ಅಲ್ಲಿ. ಪಾಸಿಟಿವ್ ಟರ್ಮಿನಲ್, ನೆಗೆಟಿವ್ ಟರ್ಮಿನಲ್ ಎರಡು ಇರುತ್ತಲ್ವಾ. ಸೊ ಅದನ್ನ ಇನ್ಪುಟ್ ಆಗಿ ಕೊಟ್ಟಾಗ ಏನ್ ಮಾಡುತ್ತೆ? ಅದು ಅದರ ಹೈಟ್ ಅಂದ್ರೆ ಆಂಪ್ಲಿಟ್ಯೂಡ್ ಅನ್ನ ಜಾಸ್ತಿ ಮಾಡುತ್ತೆ. ಬಟ್ ಯಾವುದು? ವಿರುದ್ಧ ದಿಕ್ಕಿನಲ್ಲಿ. ಅಂದ್ರೆ ನೆಗೆಟಿವ್ ಕೊಟ್ಟಾಗ ಏನ್ ಮಾಡುತ್ತೆ? ಪ್ಲಸ್ ಇದ್ದದ್ದನ್ನ ಮೈನಸ್, ಮೈನಸ್ ಇದ್ದದ್ದನ್ನ ಪ್ಲಸ್ ಮಾಡುತ್ತೆ. ಆದ್ರೆ ನೀವು ಪಾಸಿಟಿವ್ ಕೊಟ್ರೆ ಏನ್ ಮಾಡುತ್ತೆ? ಅದು ಸೇಮ್, ಯಾವ ರೀತಿ ನೀವು ಇನ್ಪುಟ್ ಕೊಟ್ಟಿರ್ತೀರಾ ಅದೇ ರೀತಿ ಔಟ್ಪುಟ್ ಬರುತ್ತೆ. ಆದ್ರೆ ಆಂಪ್ಲಿಫೈಡ್ ವೇವ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ಅದೇನಷ್ಟು ಬೇಕಾಗಿಲ್ಲ. ಈಗ ಡಿಫ್ರೆನ್ಶಿಯೇಟರ್ ಆಗಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಸೊ ಈಗ ಆಪರೇಷನಲ್ ಆಂಪ್ಲಿಫೈಯರ್ ಇದೆ ನಮ್ಮ ಹತ್ರ. ಇನ್ಪುಟ್ ಆಗಿ ಇನ್ಪುಟ್ ವೋಲ್ಟೇಜ್ ಅನ್ನ ನಾನು ಕೊಡ್ತಾ ಇದ್ದೀನಿ. ಸ್ಟಾರ್ಟಿಂಗ್ ಅಲ್ಲಿ ಇಲ್ಲಿ ಕೆಪಾಸಿಟರ್ ಇದೆ. ಇನ್ಪುಟ್ ವೋಲ್ಟೇಜ್ ಇಂದ ವಿ ಎ ಅಂದ್ರೇನು? ವೋಲ್ಟೇಜ್ ಅಕ್ರಾಸ್ ದ ನೆಗೆಟಿವ್ ಟರ್ಮಿನಲ್. ಸೊ ಇಲ್ಲಿವರೆಗೂ ಇನ್ಪುಟ್ ಆಗಿರುತ್ತೆ, ಇನ್ಪುಟ್ ಪಾರ್ಟ್. ವೋಲ್ಟೇಜ್ ಇನ್ಪುಟ್, ವೋಲ್ಟೇಜ್ ಇನ್ಪುಟ್ ಪಾರ್ಟ್. ನೆಕ್ಸ್ಟ್ ವಿ ಎ ಅಂದ್ರೆ ನೆಗೆಟಿವ್ ಟರ್ಮಿನಲ್ ವೋಲ್ಟೇಜ್ ಇಂದ ಸೇರಿಸಿ ಔಟ್ಪುಟ್ ವೋಲ್ಟೇಜ್ ವಿ ಔಟ್ ವರ್ಗೂ ಏನಿರುತ್ತೆ? ಔಟ್ಪುಟ್ ವೋಲ್ಟೇಜ್ ವಿ ಔಟ್ ವರ್ಗೂ ಕೂಡ ಔಟ್ಪುಟ್ ಪಾರ್ಟ್. ವಿ ಇನ್ ಇಂದ ವಿ ಎ ವರ್ಗೂ ಇನ್ಪುಟ್ ಪಾರ್ಟ್, ವಿ ಎ ಇಂದ ವಿ ಔಟ್ ವರ್ಗೂ ಔಟ್ಪುಟ್ ಪಾರ್ಟ್. ಈಗ ಈ ಔಟ್ಪುಟ್ ಪಾರ್ಟ್ ಬರಬೇಕಾದ್ರೆ ನೋಡ್ರಿ, ಇಲ್ಲಿ ಒಂದು ಫೀಡ್ಬ್ಯಾಕ್ ಸಿಕ್ಕಿದೆ ಡೈರೆಕ್ಟ್ ಆಗಿ ಔಟ್ಪುಟ್ ಪಾರ್ಟ್ಗೆ. ಸೊ ಇದನ್ನ ಏನಂತ ಕರಿತೀವಿ? ಫೀಡ್ಬ್ಯಾಕ್ ಪಾರ್ಟ್. ಈ ಫೀಡ್ಬ್ಯಾಕ್ ಪಾರ್ಟ್ ಅಲ್ಲಿ ರೆಸಿಸ್ಟೆನ್ಸ್ ಇದೆ. ಇಂಟಿಗ್ರೇಟರ್ ಅಲ್ಲಿ ಏನಿರುತ್ತೆ? ಕೆಪಾಸಿಟರ್ ಇರುತ್ತೆ. ಕೆಪಾಸಿಟರ್ ಇಲ್ಲಿರುತ್ತೆ, ರೆಸಿಸ್ಟರ್ ಇಲ್ಲಿರುತ್ತೆ. ಇಲ್ಲೇನಾಗಿದೆ? ಇಲ್ಲಿ ರೆಸಿಸ್ಟರ್ ಇದೆ ಡಿಫರೆನ್ಶಿಯೇಟರ್ ಅಲ್ಲಿ, ಕೆಪಾಸಿಟರ್ ಇಲ್ಲಿದೆ. ಸೊ ಇಷ್ಟೇ ಡಿಫರೆನ್ಸ್. ಸೊ ಮತ್ತೆ ಏನು ಅಂತಂದ್ರೆ ಒಂದು ಕರೆಂಟ್ ಪಾಸ್ ಆಗುತ್ತೆ ನೋಡಿ. ಸೊ ಇಷ್ಟ ಅರ್ಥ ಆಯ್ತು. ಆಮೇಲೆ ವಿ ಬಿ ಇದೆಯಲ್ಲ, ಸೊ ವಿ ಬಿ ಅಂದ್ರೇನು? ವೋಲ್ಟೇಜ್ ಅಕ್ರಾಸ್ ದಿ ಪಾಸಿಟಿವ್ ಟರ್ಮಿನಲ್. ಆದ್ರೆ ಪಾಸಿಟಿವ್ ಟರ್ಮಿನಲ್ ಅನ್ನ ನಾವು ಗ್ರೌಂಡ್ ಮಾಡಿದ್ವಿ. ಗ್ರೌಂಡ್ ಅಂದ್ರೆ ಏನಾಯ್ತು? ವಿ ಬಿ ವ್ಯಾಲ್ಯೂ, ವೋಲ್ಟೇಜ್ ಅಕ್ರಾಸ್ ದಿ ಪಾಸಿಟಿವ್ ಟರ್ಮಿನಲ್ ಆಫ್ ದನ್ ಆಪರೇಷನಲ್ ಆಂಪ್ಲಿಫೈಯರ್ ವಿಲ್ ಬಿ ಈಕ್ವಲ್ ಟು 0. ಯಾಕೆ? ಗ್ರೌಂಡ್ ಆಗಿದೆ. ಈಗ ನಮಗೆ ಇನ್ನೊಂದು ಕಾನ್ಸೆಪ್ಟ್ ಗೊತ್ತು. ಏನು? ಆಪರೇಷನಲ್ ಆಂಪ್ಲಿಫೈಯರಿನ ಎರಡು ಟರ್ಮಿನಲ್ ಹತ್ರನೂ ಕೂಡ ಸೇಮ್ ವೋಲ್ಟೇಜ್ ಇರುತ್ತೆ. ಅಂದ್ರೆ ವಿ ಎ ವಿಲ್ ಬಿ ಈಕ್ವಲ್ ಟು ವಿ ಬಿ. ನಮಗೆ ವಿ ಬಿ ವ್ಯಾಲ್ಯೂ ಗೊತ್ತಿದೆ. ವಿ ಬಿ ವ್ಯಾಲ್ಯೂ ಏನು? 0. ಸೊ ವಿ ಎ ಈಕ್ವಲ್ ಟು ವಿ ಬಿ ಈಕ್ವಲ್ ಟು 0. ಈಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡ್ತಾ ಹೋದಾಗ ಇನ್ಪುಟ್ ಪಾರ್ಟ್ಗೆ ಒಂದು ಈಕ್ವೇಶನ್, ಔಟ್ಪುಟ್ ಪಾರ್ಟ್ಗೆ ಒಂದು ಈಕ್ವೇಶನ್ ಅನ್ನ ತಗೋಬೇಕಾದ್ರೆ ನಮಗೆ ಕಾಮನ್ ಎಲಿಮೆಂಟ್ ಬೇಕು. ಸೊ ಕಾಮನ್ ಎಲಿಮೆಂಟ್ ಏನು? ವೋಲ್ಟೇಜ್ ಇದೆ, ಕೆಪಾಸಿಟರ್ ಇದೆ. ವೋಲ್ಟೇಜ್ ಇದೆ, ರೆಸಿಸ್ಟೆನ್ಸ್ ಇದೆ. ಅಂದ್ರೆ ಏನ್ ಮಾಡ್ತೀನಿ? ಕರೆಂಟ್ ಅನ್ನ ಪಾಸ್ ಮಾಡ್ತೀನಿ. ಸೊ ಸೇಮ್ ಕರೆಂಟ್ ಇಲ್ಲಿಂದ ಪಾಸ್ ಆಗಿದ್ದು ಕೂಡ ಫೀಡ್ಬ್ಯಾಕ್ ಸರ್ಕ್ಯೂಟ್ ಅಲ್ಲೂ ಅದೇ ಕರೆಂಟ್ ಫ್ಲೋ ಆಗಿ ಔಟ್ಪುಟ್ ಹೋಗ್ತಾ ಹೋಗುತ್ತೆ. ಸೊ ಇವಾಗ ಏನಾಯ್ತು? ಇನ್ಪುಟ್ ಪಾರ್ಟ್ ಅಲ್ಲೂ ಸೇಮ್ ಕರೆಂಟ್, ಔಟ್ಪುಟ್ ಪಾರ್ಟ್ ಅಲ್ಲೂ ಕೂಡ ಸೇಮ್ ಕರೆಂಟ್. ಇಲ್ಲೇನಾದ್ರೂ ಒಂದು 2-3 ಭಾಗಗಳಾಗಿ ಡಿವೈಡ್ ಆಗಂಗಿದ್ರೆ ಡಿವೈಡ್ ಆಗ್ತಿತ್ತು. ಆದ್ರೆ ಇಲ್ಲಿ ಏನ್ ಡಿವೈಡ್ ಇಲ್ಲ, ಇಲ್ಲ ಹೋಗಿ ಹಿಂಗಾಶ್ ಹಿಂಗ್ ಹೋಗ್ಬಿಡುತ್ತೆ ಅಷ್ಟೇ. ಸೊ ಏನಾಯ್ತು? ಸೇಮ್ ಕರೆಂಟ್ ಇದೆ. ಇವಾಗ ಇನ್ಪುಟ್ ಪಾರ್ಟ್ಗೆ ಒಂದು ಈಕ್ವೇಶನ್, ಔಟ್ಪುಟ್ ಪಾರ್ಟ್ಗೆ ಒಂದು ಈಕ್ವೇಶನ್ ಬರಬೇಕು. ಸೊ ಫಸ್ಟ್ ಅಟ್ ಇನ್ಪುಟ್ ಸೈಡ್, ಸೊ ಇನ್ಪುಟ್ ಸೈಡ್ ಅಲ್ಲಿ ಕರೆಂಟ್ ಐ ಹೋಗ್ತಾ ಇದೆ. ಲೆಫ್ಟ್ ಹ್ಯಾಂಡ್ ಸೈಡ್ ಕಾಮನ್ ಇರೋದು ಕರೆಂಟ್ ಐ. ಸೊ ಐ ವಿಲ್ ಬಿ ಈಕ್ವಲ್ ಟು, ಇಲ್ಲಿ ನನಗೆ ರೆಸಿಸ್ಟೆನ್ಸ್ ಇಲ್ಲ. ರೆಸಿಸ್ಟೆನ್ಸ್ ಇದ್ದಿದ್ರೆ ಏನ್ ಮಾಡ್ತಾ ಇದ್ದೆ ನಾನು? ಓಮ್ಸ್ ಲಾ ಅನ್ನ ಯೂಸ್ ಮಾಡಿಕೊಂಡು ಈಕ್ವೇಶನ್ ಬರೀತಾ ಇದ್ದೆ. ಆದ್ರೆ ಇಲ್ಲಿ ನನಗೆ ಕೆಪಾಸಿಟರ್ ಇರೋದು. ಸೊ ಏನ್ ಮಾಡ್ತೀವಿ? ಡಿಫರೆನ್ಶಿಯೇಷನ್ ಅನ್ನ ಯೂಸ್ ಮಾಡ್ತೀವಿ. ಸಿ, ಯಾಕೆ? ಸಿ ಅನ್ನ ಹೊರಗಡೆ ಬರ್ಕೊಂತೀವಿ. ಕೆಪಾಸಿಟೆನ್ಸ್ ವ್ಯಾಲ್ಯೂ ಕಾನ್ಸ್ಟೆಂಟ್ ಇರುತ್ತೆ. ಸಿ ಡಾಟ್ ಡಿ ಬೈ ಡಿ ಟಿ. ಡಾಟ್ ಅಂದ್ರೇನು? ಮಲ್ಟಿಪ್ಲಿಕೇಶನ್. ಡಿ ಬೈ ಡಿ ಟಿ ಆಫ್ ವೋಲ್ಟೇಜ್. ಸೊ ವಿ ಇನ್ ಇಂದ ವಿ ಎ ಹೋಗ್ತಾ ಇದೆ ಕರೆಂಟ್. ವಿ ಇನ್ ಮೈನಸ್ ವಿ ಎ. ಸೊ ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಇನ್ ವ್ಯಾಲ್ಯೂ ನಮಗೆ ಗೊತ್ತಿಲ್ಲ, ಆದರೆ ವಿ ಎ ವ್ಯಾಲ್ಯೂ ಗೊತ್ತು. ಏನು? ವಿ ಎ ಇಸ್ ಈಕ್ವಲ್ ಟು ವಿ ಬಿ ಇಸ್ ಈಕ್ವಲ್ ಟು 0. ಸೊ ವಿ ಎ ವ್ಯಾಲ್ಯೂ 0 ಆದ್ರೆ ವಿ ಇನ್ ಮೈನಸ್ 0 ಏನಾಗುತ್ತೆ? ವಿ ಇನ್ ಉಳ್ಕೊಂತು. ಸೊ ಇವಾಗ ಇದನ್ನ ಏನ್ ಮಾಡ್ತೀನಿ? ಇದನ್ನ ಈಕ್ವೇಶನ್ ನಂಬರ್ 1 ಅಂತ ತಗೊಳ್ತೀನಿ. ನೆಕ್ಸ್ಟ್ ಅಟ್ ದಿ ಔಟ್ಪುಟ್ ಸೈಡ್, ಅಟ್ ಔಟ್ಪುಟ್ ಸೈಡ್. ಸೊ ಔಟ್ಪುಟ್ ಸೈಡ್ ಅಲ್ಲಿ ನೋಡಿ ಸೇಮ್ ಕರೆಂಟ್ ಐ ಹೋಗುತ್ತೆ. ವಿ ಎ ಇಂದ ವಿ ಔಟ್ ವರ್ಗೂ ರೆಸಿಸ್ಟೆನ್ಸ್ ಇದೆ. ಸೊ ನಾನು ಓಮ್ಸ್ ಲಾ ಯೂಸ್ ಮಾಡ್ಬೋದಾ? ವಿ ಇಸ್ ಈಕ್ವಲ್ ಟು ಐ ಆರ್. ಕರೆಂಟ್ ಬೇಕು ನನಗೆ. ಸೊ ವಿ ಡಿವೈಡೆಡ್ ಬೈ ಆರ್. ಸೊ ವೋಲ್ಟೇಜ್ ಸೋರ್ಸ್ ಏನು? ವಿ ಎ ಇಂದ ವಿ ಔಟ್ ಹೋಗ್ತಾ ಇದೆ ಕರೆಂಟ್. ವಿ ಎ ಮೈನಸ್ ವಿ ಔಟ್ ಡಿವೈಡೆಡ್ ಬೈ
ರೆಸಿಸ್ಟೆನ್ಸ್ ಏನಿರೋದು ಆರ್ ಎಫ್ ಅಂತ ಅಂದ್ರೇನು ರೆಸಿಸ್ಟೆನ್ಸ್ ಅಟ್ ದ ಫೀಡ್ಬ್ಯಾಕ್, ರೆಸಿಸ್ಟೆನ್ಸ್ ಅಟ್ ಫೀಡ್ಬ್ಯಾಕ್. ಸೊ ಇವಾಗ ನಮಗೆ ವಿ ಎ ವ್ಯಾಲ್ಯೂ ಗೊತ್ತು, ವಿ ಎ ಇಸ್ ಈಕ್ವಲ್ ಟು ವಿ ಬಿ ಇಸ್ ಈಕ್ವಲ್ ಟು 0. ವಿ ಎ ವ್ಯಾಲ್ಯೂಗೆ 0ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನು ಉಳ್ಕೊಳುತ್ತೆ ನಮಗೆ ಮೈನಸ್ ವಿ ಔಟ್ ಡಿವೈಡೆಡ್ ಬೈ ಆರ್ ಎಫ್. ಸೊ ಇಷ್ಟು ಮಾತ್ರ ಉಳ್ಕೊಂತು. ಇದನ್ನು ಈಕ್ವೇಶನ್ 2 ಅಂತ ಕನ್ಸಿಡರ್ ಮಾಡ್ತೀನಿ. ಔಟ್ಪುಟ್ ಸೈಡ್ ಒಂದು ಈಕ್ವೇಶನ್, ಇನ್ಪುಟ್ ಸೈಡ್ ಒಂದು ಈಕ್ವೇಶನ್. ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಏನಿದೆ ನೋಡಿ, ಎರಡರಲ್ಲೂ ಲೆಫ್ಟ್ ಹ್ಯಾಂಡ್ ಸೈಡ್ ಕಾಮನ್ ಇದೆ. ಸೊ ಏನು ಮಾಡ್ಬೋದು ನಾನು ರೈಟ್ ಹ್ಯಾಂಡ್ ಸೈಡ್ ಅನ್ನ ಈಕ್ವೇಟ್ ಮಾಡ್ಬೋದು. 1 ಇಸ್ ಈಕ್ವಲ್ ಟು 2. ಸೊ ಮೊದಲನೇ ಈಕ್ವೇಶನ್ ಏನಿದೆ, ಸಿ ಅಂದ್ರೆ ಕೆಪಾಸಿಟೆನ್ಸ್ ಇಂಟು ಡಿ ಬೈ ಡಿ ಟಿ ಆಫ್ ವಿ ಇನ್. ವಿ ಇನ್ ಅಂದ್ರೆ ಇನ್ಪುಟ್ ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು, ಎರಡನೇದು ಏನಿರೋದು ಈಕ್ವೇಶನ್ ಮೈನಸ್ ವಿ ಔಟ್ ಡಿವೈಡೆಡ್ ಬೈ ಆರ್ ಎಫ್. ಸೊ ಇವಾಗ ನನಗೊಂದು ಈಕ್ವೇಶನ್ ಬೇಕು ಅಂತಂದ್ರೆ ಏನು ಬೇಕು, ನನಗೆ ಔಟ್ಪುಟ್ ವೋಲ್ಟೇಜ್ ಬೇಕು. ಔಟ್ಪುಟ್ ವೋಲ್ಟೇಜಿನ ರೆಫರೆನ್ಸ್ ಅಂತ ತಗೊಂತೀನಿ. ಸೊ ಔಟ್ಪುಟ್ ವೋಲ್ಟೇಜ್ ಅನ್ನ ಉಳಿಸ್ಕೊಂಡು ಮೈನಸ್ ಮತ್ತೆ ಆರ್ ಎಫ್ ಅಂದ್ರೆ ರೆಸಿಸ್ಟೆನ್ಸ್ ಅಟ್ ದ ಫೀಡ್ಬ್ಯಾಕ್ ಎರಡನ್ನೂ ಈ ಕಡೆ ಕಳಿಸ್ಬೇಕು. ಸೊ ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಇನ್ ವಿಲ್ ಬಿ ಈಕ್ವಲ್ ಟು, ಸೊ ಮೈನಸ್ ಅನ್ನ ಈ ಕಡೆ ಕಳಿಸಿದ್ರೆ ಇಲ್ಲಿಗೆ ಹೋಗುತ್ತೆ. ಯಾಕೆ, ಅದು ಕಾನ್ಸ್ಟೆಂಟ್ ಆಗಿರೋದ್ರಿಂದ ಡಿಫರೆನ್ಸಿಯೇಷನ್ ಒಳಗಡೆ ಬರಂಗಿಲ್ಲ, ಹೊರಗಡೆ ಬರುತ್ತೆ. ನೆಕ್ಸ್ಟ್ 1 ಬೈ ಆರ್ ಎಫ್. ಸೊ 1 ಬೈ ಆರ್ ಎಫ್ ಇದೆ ಅಲ್ವಾ. ಸೊ ಇದೇನಿದು ಡಿವಿಷನ್ ಅಲ್ಲಿ ಇದೆ. ಈ ಕಡೆ ಸೈಡಿಗೆ ಬರಬೇಕು ಅಂದ್ರೆ ಏನಾಗುತ್ತೆ, ಮೇಲ್ಗಡೆ ಸೈಡ್ ನ್ಯೂಮರೇಟರ್ಗೆ ಮಲ್ಟಿಪ್ಲೈ ಆಗುತ್ತೆ. ಸೊ ಎಲ್ಲಿ ಬರಿಬೋದು ನಾನು ಅದನ್ನ, ಇಲ್ಲೇ ಬರಿಬೋದು. ಮೈನಸ್ ಆರ್ ಎಫ್ ಇಂಟು ಸಿ ಇಂಟು ಡಿ ಬೈ ಡಿ ಟಿ ಆಫ್ ವಿ ಅಂದ್ರೆ ಏನು, ಡಿಫರೆನ್ಸಿಯೇಷನ್ ಕೇವಲ ಇನ್ಪುಟ್ ವೋಲ್ಟೇಜ್ಗೆ ಮಾತ್ರ ಅಪ್ಲೈ ಆಗುತ್ತೆ. ಸೊ ಇಲ್ಲೇನು ಉಳ್ಕೊಂತು, ವಿ ಔಟ್ಪುಟ್ ಉಳ್ಕೊಂತು. ಸೊ ಮೈನಸ್ ಆರ್ ಎಫ್ ಇಂಟು ಸಿ ದಟ್ ಈಸ್ ಕೆಪಾಸಿಟೆನ್ಸ್ ಇಂಟು ಡಿ ಬೈ ಡಿ ಟಿ ಆಫ್ ಇನ್ಪುಟ್ ವೋಲ್ಟೇಜ್. ಡಿಫರೆನ್ಸಿಯೇಷನ್ ಆಫ್ ಇನ್ಪುಟ್ ವೋಲ್ಟೇಜ್ ವಿಲ್ ಬಿ ಈಕ್ವಲ್ ಟು ಔಟ್ಪುಟ್ ವೋಲ್ಟೇಜ್. ಸೊ ಇಲ್ಲಿ ಏನೇನು ಮಾಡಿದ್ವಿ, ಫಸ್ಟ್ ಇಲ್ಲಿ ಡಿಫರೆನ್ಶಿಯೇಟರ್ ಆಗಿರೋದ್ರಿಂದ ಇನ್ಪುಟ್ ಸೈಡ್ ಅಲ್ಲಿ ಕೆಪಾಸಿಟರ್ ಇದೆ, ಇಲ್ಲಿ ರೆಸಿಸ್ಟೆನ್ಸ್ ಇದೆ. ಅದೇ ಇಂಟಿಗ್ರೇಟರ್ ಆಗಿದ್ರೆ ಇಲ್ಲಿ ರೆಸಿಸ್ಟೆನ್ಸ್, ಇಲ್ಲಿ ಕೆಪಾಸಿಟರ್ ಇರೋದು. ಸೊ ಏನ್ ಮಾಡಿದ್ವಿ, ವಿ ಇನ್ ಇಂದ ವಿ ಎ ವರ್ಗು ಇನ್ಪುಟ್ ಸೈಡ್, ವಿ ಎ ಇಂದ ವಿ ಔಟ್ ವರ್ಗು ಔಟ್ಪುಟ್ ಸೈಡ್, ಎರಡಕ್ಕೂ ಕೂಡ ಒಂದು ಈಕ್ವೇಶನ್ ಅನ್ನ ತಗೊಂಡ್ವಿ. ಈಕ್ವೇಶನ್ ತಗೋಬೇಕಾದ್ರೆ ನನಗೆ ಕಾಮನ್ ಇರುವಂತ ಎಲಿಮೆಂಟ್ ಬೇಕಿತ್ತು. ಅಂದ್ರೆ ಇನ್ಪುಟ್ ಸೈಡ್ ಅಲ್ಲೂ ಕಾಮನ್ ಇರಬೇಕು, ಔಟ್ಪುಟ್ ಸೈಡ್ ಅಲ್ಲೂ ಕಾಮನ್ ಇರಬೇಕು. ಸೊ ಅದ್ಯಾವ್ದಾಗಿತ್ತು, ಕರೆಂಟ್. ಸೊ ಇಲ್ಲಿ ಏನ್ ಫ್ಲೋ ಆಯಿತು, ಔಟ್ಪುಟ್ ಸೈಡ್ ಅಲ್ಲೂ ಅದೇ ಫ್ಲೋ ಆಯಿತು. ಸೊ ಲೆಫ್ಟ್ ಹ್ಯಾಂಡ್ ಸೈಡ್ ಈಕ್ವಲ್ ಆಗಿದ್ರಿಂದ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಂದಿದ್ದಂತ ಈಕ್ವೇಶನ್ ಅನ್ನ ಈಕ್ವೇಟ್ ಮಾಡಿದೆ. ಈಕ್ವೇಟ್ ಮಾಡಬೇಕಾದ್ರೆ ವಿ ಔಟ್ ಅನ್ನ ಮಾತ್ರ ಉಳಿಸ್ಕೊಂಡು ಇನ್ನು ಉಳಿದಿದ್ನೆಲ್ಲ ಈ ಕಡೆ ಕಳಿಸಿದೆ. ಯಾಕೆ, ವಿತ್ ರೆಫರೆನ್ಸ್ ಟು ವಿ ಔಟ್ ನಾನು ಈಕ್ವೇಶನ್ ಅನ್ನ ಬರಿಬೇಕಿತ್ತು. ಸೊ ವಿ ಔಟ್ ನ ಈಕ್ವೇಶನ್ ಏನ್ ಹೇಳ್ತು, ಇನ್ಪುಟ್ ವೋಲ್ಟೇಜಿನ ಡಿಫರೆನ್ಸಿಯೇಷನ್ ಏನಿರುತ್ತೆ ಅದು ಔಟ್ಪುಟ್ ವೋಲ್ಟೇಜ್ಗೆ ಈಕ್ವಲ್ ಆಗಿರುತ್ತೆ. ಸೊ ಏನಾಯ್ತು, ಡಿಫರೆನ್ಶಿಯೇಟೆಡ್ ವ್ಯಾಲ್ಯೂ ಆಯಿತು. ಸೊ ಅದನ್ನ ಏನಂತ ಕರಿತೀವಿ, ಆಪರೇಷನಲ್ ಆಂಪ್ಲಿಫೈಯರ್ ಆಸ್ ಎ ಡಿಫರೆನ್ಶಿಯೇಟರ್ ಅಂತ. ಸೊ ಆಪರೇಷನಲ್ ಆಂಪ್ಲಿಫೈಯರ್ ಆಸ್ ಎನ್ ಇಂಟಿಗ್ರೇಟರ್ ಸರ್ಕ್ಯೂಟ್ ವಿಡಿಯೋ ಲಿಂಕ್ ಅನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಮತ್ತೆ ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.